ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂತಹ ಅಕ್ರಮದ ಜಾಲ ಅನ್ನೋದು ಅಕ್ರಮ ಅನ್ನೋದು ಇದೇನು ಹೊಸದೇನಲ್ಲ, ಆಗ್ತಾನೇ ಇದೆ. ಪರೀಕ್ಷೆಗಳು ಅಂದಾಗ ಇಂಥದ್ದು ಆಗ್ತಾನೇ ಇರುತ್ತೆ. ಬಟ್ ಇಲ್ಲಿ ಕೇಂದ್ರದಲ್ಲಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದಕ್ಕೆ ಯಾರು ರಿಯಾಕ್ಟ್ ಮಾಡಬೇಕು, ಯಾರನ್ನು ನಾವು ಪ್ರಶ್ನೆ ಕೇಳಬೇಕು ಅನ್ನುವಂಥ ಗೊಂದಲ ಉಂಟಾಗ್ಬಿಟ್ಟಿದೆ. ಯಾಕೆಂದರೆ ಯಾರೂ ರಿಯಾಕ್ಟ್ ಮಾಡ್ತಿಲ್ಲ. ಇದನ್ನು ಇನ್ಸೆನ್ಸಿಟಿವಿಟಿ ಅಂತ ಏನಾದರೂ ಕರಿಬೇಕಾ ಮೇಡಮ್? ಇದ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ನೋವಾಗುತ್ತೆ. ಯಾಕೆಂದರೆ ಇದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಅಲ್ಲ, ಈ ದೇಶದ ಲಕ್ಷಾಂತರ ಜನ ಕುಟುಂಬಗಳ ಅಂದರೆ ವಿದ್ಯಾರ್ಥಿಗಳ ಜೀವನ ಮತ್ತು ಅವರ ಭವಿಷ್ಯ ಅಲ್ಲದೆ ಅವರಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಶ್ರಮದ ಜೊತೆಯಲ್ಲೂ ಸಹ ಅದೂ ಅಲ್ಲದೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಾರೆ ಮಕ್ಕಳು. ನನ್ನ ಮಗ ನಾಳೆ ಓದಿ ಡಾಕ್ಟರ್ ಆಗ್ತಾನೆ, ಮತ್ತೊಂದಾಗ್ತಾನೆ, ಮಗದೊಂದಾಗ್ತಾನೆ ಅಂತೇಳಿ ಎಷ್ಟು ಖರ್ಚು ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಅಂಥವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಅಲ್ವಾ ಇದು? ಆಗಲಿ, ಇದು ಮೊದಲನೇದೇನಲ್ಲ. 2016ರಲ್ಲೇ ಇದು ಪ್ರಾರಂಭ ಆಯಿತು, 2024ರಲ್ಲೂ ಆಯಿತು, ಈಗ 2026ರಲ್ಲೂ ಆಗ್ತಾ ಇದೆ. ಸೊ ಇದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಕಣ್ಣು ಮುಚ್ಕೊಂಡು ಕುಂತಿದೆಯಾ ಅಂತ ನಮ್ಮ ಪ್ರಶ್ನೆ. ಬೇರೆ ವಿಚಾರಗಳನ್ನು ನಾವು ಬೇರೆ ರೀತಿಯಲ್ಲಿ ಲಘುವಾಗಿ ಮಾತಾಡೋಣ, ಏನು ಮಾತಾಡೋಣ. ಇದಂತೂ ಅಕ್ಷಮ ಅಪರಾಧ. ಅಕ್ಷಮ ಅಪರಾಧ ಅಂದರೆ ಅವರಿಗೆ ಇದು ಕಣ್ಣೀರುದು. ತಾವು ಬೆಳಗಿನ ನೋಡಿರ್ಬೋದು, ಅಥವಾ ನಿಮ್ಮ ವಾಹಿನಿಯಲ್ಲಿ ಏನಾದರೂ CET ಇದು ಎಕ್ಸಾಮ್ ಬರ್ದಿದ್ದು ಇದನ್ನ ನೀಟ್ ಎಕ್ಸಾಮ್ ಬರ್ದಿರುವಂಥ ಮಕ್ಕಳು ಎಷ್ಟು ನಿರಾಳವಾಗಿದ್ರು ಅಂದ್ರೆ ಸದ್ಯ ಎಕ್ಸಾಮ್ ಮುಗೀತಲ್ಲ ಅಂತೇಳಿ ಫಲಿತಾಂಶಕ್ಕೆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು. ಒಂದೇ ಏಟಿಗೆ ನೀವು ಅವರ ಬೆನ್ನಿಗೆ ಚೂರಿ ಹಾಕಿ ಅವರ ಕನಸುಗಳನ್ನ ನುಚ್ಚು ನೂರು ಮಾಡಿಬಿಟ್ರಲ್ಲ. ಇವತ್ತು ಆ ಕುಟುಂಬ ಕಣ್ಣಲ್ಲಿ ನೀರಾಗ್ತಾ ಇದೆ. ಎಷ್ಟು ಲಕ್ಷಾಂತರ ಜನ ಬೆಳಗಿನ ನೋಡ್ತಾ ಇದ್ದೀನಿ, ಹೆಣ್ಮಕ್ಳು ಎಷ್ಟು ಫೆಡ್ ಆಫ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಮತ್ತೆ ಇಡೀ ಅವರ ವರ್ಷದ ಶ್ರಮ ಮತ್ತೆ ಅವರು ಪರೀಕ್ಷೆಗೆ ರೆಡಿ ಆಗಬೇಕು ಅಂದ್ರೆ ಒಂದು ಕಡೆ ಇವ್ರು ಹೇಳ್ತಾರೆ, ಯಾರು ಈ ನಮ್ಮ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯವರು ಹೇಳ್ತಾರೆ, ನ್ಯಾಯಯುತ, ಸುರಕ್ಷಿತ, ವಿಶ್ವಾಸಾರ್ಹವಾದಂತ ಇದನ್ನ ನಾವು ಮಾಡ್ತೀವಿ ಅಂತ ಹೇಳ್ತೀರಾ. ನಿಮ್ಮ ಈ 3 ವಾಕ್ಯಗಳನ್ನು ನಂಬ್ಕೊಂಡು ಮಕ್ಕಳು ಎಕ್ಸಾಮ್ ಕಟ್ಟಿದ್ರು, ದಿಢೀರಂತ ಹೇಳಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ರದ್ದು, ನಿಮ್ಮ ಇದೇ ಏನ್ ಬರ್ದಿದ್ದೀರಿ ಪರೀಕ್ಷೆ ರದ್ದು ಅಂತಿರಲ್ಲ, ಅದು ಯಾವ ರೀತಿ ಅವರ ಮನಸ್ಸಿನ ಪರಿಣಾಮ ಬೀರ್ಬೋದು. ಎಷ್ಟೋ ಜನ ಅಲ್ಲ ರದ್ದಂತಲ್ಲ, ನೀವು ಯಾಕೆ ಕ್ರಮ ತಗೊಂಡಿಲ್ಲ? ಬಿಫೋರ್ 16ರಲ್ಲಿ ಆಯ್ತಲ್ಲ, 16ರಲ್ಲಿ ಕೆಲವು ಸ್ಟೇಟ್ಗಳಲ್ಲೂ ಸಿಕ್ಕಾಕೊಂಡ್ರಲ್ಲ, ಅವಾಗಲೂ ಕೂಡ ನೀವು ತನಿಖಾ ಸಂಸ್ಥೆಗೆಲ್ಲ ಕೊಟ್ರಲ್ಲ, ಅಪರಾಧಿಗಳಂತ ಆಯ್ತಲ್ಲ. CBI ತನಿಖೆ ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು, ನೀವು ಎಚ್ಚೆತ್ಕೊಳ್ಳಿಲ್ಲ. 2024ರಲ್ಲಿ ಮತ್ತೆ ಮರುಕಳಿಸ್ತು, ನೀವು ಅವಾಗ್ಲೂ ಎಚ್ಚೆತ್ಕೊಳ್ಳಿಲ್ಲ. ಸೊ ಈಗಲೂ ಆಗಿದೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು ಅವ್ರು ಕೊಡಬೇಕು.